ಬಂಧುಗಳೇ, ಕಳೆದ 8 ದಿವಸಗಳಿಂದ ಈ ಒಂದು ವೇದಿಕೆಯಲ್ಲಿ ಗಮಕ ಹಬ್ಬನ ನಿರಂತರವಾಗಿ ನಾವು ಅತಿ ಉತ್ಸಾಹದಿಂದ ಎಲ್ಲ ಕಲಾಭಿಸಕ್ತರ ಒಂದು ಪ್ರೋತ್ಸಾಹದಿಂದ ನಡೆಸಿದ್ದೇವೆ. ಅದರ ಒಂದು ಸೂಕ್ಷ್ಮವಾದಂಥ ಒಂದು ವರದಿನ ಪ್ರಸ್ತುತಪಡಿಸಬೇಕು ಅಂತ ಹೇಳಿ 9 ದಿನಗಳ ಸಾಂಸ್ಕೃತಿಕ ಪಯಣದ ಚಿತ್ರವನ್ನು ನೀಡಲು ಗಮಕ ಕಲಾಶ್ರೀ ಎಂ ಜಿ ಸಿದ್ದರಾಮಯ್ಯ ಅವರನ್ನು ಆಹ್ವಾನಿಸ್ತಾ ಇದ್ದೇನೆ. ಸಂಸ್ಕಾರ ಭಾರತಿ ತುಮಕೂರು ಇದರ ಸಾಹಿತ್ಯದ ಪ್ರಮುಖ ಆಗಿ ಅವರು ಜವಾಬ್ದಾರಿ ನಿರ್ವಹಿಸ್ತಾ ಇದ್ದಾರೆ. ಸರ್ವರಿಗೂ ಶರಣಾರ್ಥಿಗಳು. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಜಗನ್ನಿಯಾಮಕನಾದಂತಹ ಪಾರ್ವತಿ ಪರಮೇಶ್ವರರಲ್ಲಿ ಭಕ್ತಿಪೂರ್ವಕವಾಗಿ ನಮಸ್ಕರಿಸುತ್ತಾ, ನಮ್ಮ ಆರಾಧ್ಯ ಗುರುಗಳಾದ ಭುವನದ ಭಾಗ್ಯ ಸಿದ್ಧಗಂಗೆಯ ಪರಮ ಪೂಜ್ಯ ಡಾಕ್ಟರ್ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಯವರನ್ನು ಸ್ಮರಿಸಿ, ನಮ್ಮೆಲ್ಲರ ಗಮಕ ಗುರುಗಳಾದ ತುಮಕೂರು ಸುನಂದಾರವರ ಗುರುಗಳು ಆದಂತಹ ಪೂಜ್ಯ ಸಿದ್ಧಗಂಗಾ ದೇವರನ್ನು ನೆನೆದು, ಕೀರ್ತಿಶೇಷರಾದಂತಹ ತುಮಕೂರು ಸುನಂದ ಮೇಡಮ್ರವರ ಪಾದಕಮಲಗಳಲ್ಲಿ ಭಕ್ತಿಪೂರ್ವಕವಾಗಿ ಸ್ಮರಿಸಿ, ಕ್ಷೇತ್ರಾದಿ ದೇವತೆಯಾದಂತಹ ಕನ್ನಿಕಾ ಪರಮೇಶ್ವರಿ ಅಮ್ಮನವರಲ್ಲಿ ಶರಣೆಂದು, ವೇದಿಕೆಯ ಗಣ್ಯರೇ, ಅಧ್ಯಕ್ಷರೇ, ಅತಿಥಿ ಮಹೋದಯರೇ, ಸಾಧಕರೇ, ಸನ್ಮಾನ ಸ್ವೀಕರಿಸಿರುವ ಕಲಾವಿದರೇ, ಗಮಕಾಭಿಮಾನಿಗಳೇ, ಅಪಾರ ಶ್ರೋತೃ ವೃಂದವೇ, ಎಲ್ಲರಿಗೂ ಈ 4 ಸಂಘಟನೆಗಳ ಪರವಾಗಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಶರಣಾರ್ಥಿಸುತ್ತಾ, ಇದೊಂದು ಹಬ್ಬ, ಗಮಕದ ಹಬ್ಬ, ತುಮಕೂರಿನ ಗಮಕ ಹಬ್ಬ. ಸಾಂಸ್ಕೃತಿಕವಾಗಿ ರಾಷ್ಟ್ರೀಯ ಹಬ್ಬಗಳು, ನಾಡ ಹಬ್ಬಗಳು, ಧಾರ್ಮಿಕ ಹಬ್ಬಗಳು ನಮ್ಮ ದೇಶದಲ್ಲಿ ಕೊರತೆ ಏನಿಲ್ಲ. ಆದರೆ ಇಡೀ ಕರ್ನಾಟಕದಲ್ಲಿ ತುಮಕೂರಿನ ಗಮಕ ಹಬ್ಬವೆಂದರೆ ಇದೊಂದು ವಿಶೇಷವಾದ ಹಬ್ಬ. ಕಳೆದ 26 ವರ್ಷಗಳಿಂದ ಇದೇ ಸನ್ನಿಧಿಯಲ್ಲಿ ತುಮಕೂರು ಸುನಂದಾರವರ ಕನಸಿನಂತೆ ರಾಜ್ಯ ಮಟ್ಟದ ಗಮಕ ಹಬ್ಬ ಆರಂಭವಾಗಿ ಪ್ರತಿ ವರ್ಷ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಗಮಕದಲ್ಲಿ ನಿಷ್ಣಾತರಾದ ವಿದ್ವಾಂಸರಾದ ವಾಚನ ವ್ಯಾಖ್ಯಾನಕಾರರನ್ನು ಆಹ್ವಾನಿಸಿ ನಮ್ಮ ಗಮಕಿಗಳೊಂದಿಗೆ ಮೇಳೈಸಿ 9 ದಿನಗಳ ಕಾಲ ಕನ್ನಡ ಕವಿ ಕಾವ್ಯ ಪರಂಪರೆಯನ್ನು ನವರಸಗಳೊಂದಿಗೆ ಹಂಚುತ್ತಾ ಸವಿಯುವ ಹಬ್ಬ ಇದು ಗಮಕ ಹಬ್ಬ, ನಮ್ಮ ತುಮಕೂರಿನ ಹಬ್ಬ. ಈ ವರ್ಷ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಕುಮಾರವ್ಯಾಸ ಕವಿ ವಿರಚಿತ ಕರ್ನಾಟ ಭಾರತ ಕಥಾಮಂಜರಿಯ 27ನೇ ರಾಜ್ಯ ಮಟ್ಟದ ಗಮಕ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ ಭೀಷ್ಮ ಪರ್ವದೊಂದಿಗೆ 18/7/2026ರಿಂದ ಆರಂಭವಾಗಿ ಇಂದು 26/7/26ರ ಭಾನುವಾರ ಇಂದು ತಮ್ಮೆಲ್ಲರ ಸಮ್ಮುಖದಲ್ಲಿ ಸುಸಂಪನ್ನವಾಗಲಿದೆ. ಈ ವಿಶೇಷ ದಿನಕ್ಕೆ ನಾವೆಲ್ಲರೂ ಕೂಡ ಐತಿಹಾಸಿಕ ದಿನ ಅಂತ ಹೇಳಿ ನಾನು ಭಾವನೆ ಮಾಡಿಕೊಳ್ತೀನಿ. ಕಾರಣ 26 ದಿನಾಂಕ, 26ನೇ ಇಸ್ವಿ, ಈ ಕಡೆನೂ 26 ಇದೆ, ಆ ಕಡೆ 26 ಇದೆ. ಇನ್ನೊಂದು ಮಹಾನ್ ದಿನದ ಸ್ಮರಣೆ ಅಂದರೆ ನಮಗೆ ಕಾರ್ಗಿಲ್ ವಿಜಯೋತ್ಸವದ ದಿನ ಇದೆಯಲ್ಲ, ಇದು ನಮ್ಮೆಲ್ಲರಲ್ಲೂ ರೋಮಾಂಚನವನ್ನು ಉಂಟು ಮಾಡತಕ್ಕಂಥ ದಿನವೆಂದು ಭಾವನೆ ಮಾಡಿಕೊಳ್ಳೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಆ ಎಲ್ಲ ಯೋಧರಿಗೆ ನಮ್ಮ ನಮನಗಳನ್ನು ಕೂಡ ಈ ಮೂಲಕ ಅರ್ಪಣೆ ಮಾಡೋಣ. ಈ ಎಲ್ಲ ದಿನಗಳ ಪಕ್ಷಿ ನೋಟವನ್ನ ಸಂಕ್ಷಿಪ್ತವಾಗಿ ನಿಮ್ಮ ಮುಂದೆ ಇಡಲಿದ್ದೇವೆ. ಉದ್ಘಾಟನಾ ಸಮಾರಂಭ ಮೊದಲ ದಿನ 18/7/2026. ಅಧ್ಯಕ್ಷತೆ ನಮ್ಮ ಗಮಕ ಭಾರತಿ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರಾದಂತಹ ಶ್ರೀ TH ಜಯಪ್ರಕಾಶ್ ಅವರು ವಹಿಸಿದ್ದರು. ಉದ್ಘಾಟನೆಯನ್ನು ಡಾಕ್ಟರ್ ಆರ್ ಲಕ್ಷ್ಮೀನಾರಾಯಣ, ನಿವೃತ್ತ ಕನ್ನಡ ಪ್ರಾಧ್ಯಾಪಕರು ಹಾಗೂ ಗೌರವಾಧ್ಯಕ್ಷರು BM ಶ್ರೀ ಪ್ರತಿಷ್ಠಾನ ಬೆಂಗಳೂರು, ಮುಖ್ಯ ಅತಿಥಿಗಳಾಗಿ ನಮ್ಮ ತುಮಕೂರನ್ನೇ ಆದಂತಹ ಮುಕ್ತಾ ಭಾಸ್ಕರ್ ಅವರು, ಸಮಾಜ ಸೇವಕರು ಅವರು ವಹಿಸಿದ್ದರು. ಪ್ರಾಸ್ತಾವಿಕವಾಗಿ ಗಸಿ ಅನಂತರಾಮುರವರು ಮಾತನಾಡುತ್ತಾ 52 ವರ್ಷಗಳಿಂದ ನಮ್ಮ ತುಮಕೂರಿನಲ್ಲಿ ಜಿಲ್ಲಾ ಗಮಕಲಾ ಪರಿಷತ್ತು ಆರಂಭವಾದಂದಿನಿಂದ ಅನೇಕ ಕಾವ್ಯಗಳನ್ನ ನಾವು ವಾರಗಟ್ಟಲೆ, ತಿಂಗಳುಗಳ ಗಟ್ಟಲೆ ಮನೆ ಮನೆಗಳಲ್ಲಿ ಹೇಗೆ ನಡೆಸ್ಕೊಂಡು ಬರ್ತಾ ಇದೀವಿ ಇರ್ತಕ್ಕಂಥ ಸಂಕ್ಷಿಪ್ತ ನೋಟವನ್ನ ತಿಳಿಸಿದರು. ಇದೇ ಸಂದರ್ಭದಲ್ಲಿ ನಾವು ಪ್ರತಿ ವರ್ಷ ನಮ್ಮ ಪರಿಷತ್ತಿನ 4 ಸಂಘಟನೆಗಳಿಂದ ಗಮಕ ಕಲಾಶ್ರೀ ಪ್ರಶಸ್ತಿ ಪ್ರದಾನವನ್ನ ಮಾಡ್ತಾ ಬರ್ತಾ ಇದ್ದೀವಿ. ಈ ವರ್ಷ ನಮ್ಮ ಹಿರಿಯ ಗಮಕಿಗಳಾಗಿ ತುಮಕೂರಿನ ಶ್ರೀಮತಿ ಪದ್ಮಾ ಸೂರ್ಯನಾರಾಯಣರವರು, ಅವರು ಅಮೆರಿಕದಲ್ಲಿ ನೆಲೆಸಿದರೆ ಪ್ರಶಸ್ತಿಯನ್ನು ಪಡೆದುಕೊಳ್ಳೋದಕ್ಕೋಸ್ಕರವಾಗಿ ಬರಲೇಬೇಕು ಅಂತಂದಾಗ ಅವರು ಪ್ರಶಸ್ತಿಯನ್ನು ಮೊದಲನೇ ದಿನವೇ ಸ್ವೀಕರಿಸಿದ್ದಾರೆ. ಒಂದು ವಿಶೇಷ ಅಂತಂದ್ರೆ ಅವರು ನಮ್ಮ ಗಮಕ ಭವನಕ್ಕೆ 50,000 ರೂಪಾಯಿಗಳ ದೇಣಿಗೆಯನ್ನು ಕೂಡ ಕೊಡ್ತೀನಿ ಅಂತ ಹೇಳಿ ವಾಗ್ದಾನವನ್ನು ಮಾಡಿ ಕೊಟ್ಟಿದ್ದಾರೆ. ಮತ್ತೆ ಕಟ್ಟಡ ಪ್ರಾರಂಭವಾದ ನಂತರ ಮತ್ತೂ ನನ್ನ ಸೇವೆಯನ್ನು ಮುಂದುವರಿಸ್ತೀನಿ ಅಂತ ಹೇಳಿರ್ತಕ್ಕಂಥದ್ದು ನಮಗೆಲ್ಲರಿಗೂ ಪ್ರೋತ್ಸಾಹವನ್ನು ತಂದಿದೆ. ಮೊದಲ ದಿನದ ಕಾವ್ಯ ಭಾಗವಾಗಿ ಕರ್ಣ ದ್ರೋಣ ಸಂವಾದ ವಾಚನ ಶ್ರೀಮತಿ ಉಮಾಶ್ರೀ ಸಂತೋಷ್ ಬೆಂಗಳೂರು,
ವ್ಯಾಖ್ಯಾನದಲ್ಲಿ ಶ್ರೀಮತಿ ಮೇನಾ ತರಂಗಿಣಿ ಜಗದೀಶ್ ನಮ್ಮ ತುಮಕೂರಿನವರೇನೆ ತುಂಬಾ ಸೊಗಸಾಗಿ ಕಣ್ಣಿಗೆ ಕಟ್ಟಿದಂತೆ ವಾಚನ ವ್ಯಾಖ್ಯಾನ ನಡೆಸಿಕೊಟ್ಟವರು. ಉದ್ಘಾಟನೆ ಮಾಡಿ ಮಾತನಾಡಿದ ಡಾಕ್ಟರ್ ಆರ್ ಲಕ್ಷ್ಮೀನಾರಾಯಣರವರು ಗಮಕಿಗಳು ಸಾಂಸ್ಕೃತಿಕ ರಾಯಭಾರಿಗಳು ಎಂದದ್ದು ನಮಗೆಲ್ಲರಿಗೂ ಸ್ಫೂರ್ತಿಯನ್ನು ತಂದಿತು. ಗಮಕದ ಪ್ರಾಚೀನತೆ ಕುರಿತು ಸುದೀರ್ಘ ಉಪನ್ಯಾಸವನ್ನು ನೀಡಿ ಗಮಕ ಬಂಧುಗಳಲ್ಲಿ ಹುರುಪು ತುಂಬಿದರು. ಪ್ರಾಚೀನ ಕಾವ್ಯಗಳಾದ ಶಾಸ್ತ್ರೀಯ ಕಲೆಯನ್ನು ಉಳಿಸಿ ಬೆಳೆಸಿ ನಾಡಿನೆಲ್ಲೆಡೆ ಹಂಚುತ್ತಿರುವ ನಮ್ಮ ತುಮಕೂರು ಸುನಂದರವರ ತ್ಯಾಗ, ಸೇವೆ, ನಿಸ್ವಾರ್ಥತೆಯನ್ನ ಸ್ಮರಿಸಿ ಅವರ ಶಿಷ್ಯಂದಿರ ನಿಸ್ಪೃಹತ ಸೇವೆಯನ್ನು ಪ್ರಶಂಸಿಸಿದ್ದು ನಮಗೆಲ್ಲರಿಗೂ ಹುರುಪು ತಂದಿರತಕ್ಕಂಥದ್ದು. ಒಂದೇ ಮಾತಿನಲ್ಲಿ ಮುಖ್ಯ ಅತಿಥಿಗಳಾದ ತುಮಕೂರಿನವರೇ ಆದ ಮುಕ್ತ ಭಾಸ್ಕರ್ ಅವರು ಪಠ್ಯ ಚಟುವಟಿಕೆಗಳಲ್ಲಿ ಪಠ್ಯೇತರವಾದ ಚಟುವಟಿಕೆಗಳೊಂದಿಗೆ ನಮ್ಮ ಪ್ರೌಢಶಾಲೆಯ ಹಂತದವರೆಗಾದರೂ ಪಠ್ಯದಲ್ಲಿ ಗಮಕವನ್ನ ಸೇರಿಸುವಂತಾಗಲಿ ಎಂದು ಒಂದು ಮನವಿಯನ್ನ ಅರ್ಪಣೆ ಮಾಡಿದ್ದಾರೆ. ಅದು ಸರಿ ಎನ್ನಿಸಿತು. ಮತ್ತೆ ಇದೇ ಸಂದರ್ಭದಲ್ಲಿ ಶೆಟ್ಟಿಹಳ್ಳಿಯಲ್ಲಿ ನಿರ್ಮಿಸುತ್ತಿರುವ ಗಮಕ ಭವನಕ್ಕೆ ಪದ್ಮಾ ಸೂರ್ಯನಾರಾಯಣರವರು ನಿಲ್ಲಿಸಿದ್ದಾರೆ. ಮತ್ತೆ ಅವತ್ತಿನ ಪ್ರಾರ್ಥನೆ, ನಿರೂಪಣೆ ಇತ್ಯಾದಿಗಳೆಲ್ಲವನ್ನು ನಮ್ಮ ಗಮಕ ಬಂಧುಗಳೇ ನಡೆಸಿಕೊಟ್ಟದ್ದು ವಿಶೇಷವಾಗಿತ್ತು. ಕುಮಾರಿ ಮಹಿಮಾರವರು ಪ್ರತಿಭಾವಂತ ವಿದ್ಯಾರ್ಥಿನಿಯಾಗಿ ಬೆಳೆದದ್ದು ನಮಗೆಲ್ಲರಿಗೂ ಸ್ಥೈರ್ಯವನ್ನು ತಂದಿರತಕ್ಕಂಥದ್ದು. ಪ್ರಶಸ್ತಿ ಪ್ರದಾನ, ಕವಿ ನಮನ ಎಲ್ಲವೂ ಕೂಡ ಅವತ್ತು ಸಾಂಗವಾಗಿ ನೆರವೇರಿತು. ಎರಡನೇ ದಿನ ಕಾವ್ಯ ಭಾಗ 19/7/26 ಭಾನುವಾರ. ಇವತ್ತೇನು ದಿವಸದಲ್ಲಿ ಕಾವ್ಯ ಭಾಗ ಭೀಷ್ಮ ಸೇನಾಧಿಪತ್ಯ. ವಾಚನದಲ್ಲಿ ಶ್ರೀ ಪ್ರಸಾದ್ ಭಾರದ್ವಾಜ್ ಹೊಸಹಳ್ಳಿಯವರು. ಅವರು ಗಮಕ ಗ್ರಾಮವೆಂದೇ ಖ್ಯಾತರಾಗಿರ್ತಕ್ಕಂಥ ಹೊಸಹಳ್ಳಿ ಕೇಶವಮೂರ್ತಿಯವರ ಮಾನಸ ದತ್ತುಪುತ್ರರಾಗಿದ್ದು ವಾಚನವನ್ನ ಮಾಡ್ತಾ ಮಾಡ್ತಾ ನಮಗೆ ಕೇಶವಮೂರ್ತಿಯವರ ಕಣ್ಣು ಮುಂದೆ ತಂದು ನಿಲ್ಲಿಸಿದಂತಹ ವಾಚನವನ್ನ ಕೊಟ್ಟದ್ದು ನಮಗೆಲ್ಲರಿಗೂ ಸಂತೋಷವನ್ನ ತಂದಿತು. ವ್ಯಾಖ್ಯಾನದಲ್ಲಿ ಡಾಕ್ಟರ್ MC ಪ್ರಕಾಶ್ ರವರು ಬೆಂಗಳೂರಿನಿಂದ ಬಂದಿದ್ದರು. ಮತ್ತೆ ಮುಖ್ಯ ಅತಿಥಿಗಳಾಗಿ ಅವರು ಬರಬೇಕಾಗಿದ್ದ ಅರ್ಚನಾ ತಿವಾರಿ ಅವರು ಕಾರಣಾಂತರದಿಂದ ಬರಲಿಕ್ಕೆ ಆಗಿರಲಿಲ್ಲ. ಆದರೂ ಕೂಡ ಅವರ ಆಶಯ ನುಡಿ ನಮಗೆ ವೇದ್ಯವಾಗಿದೆ. ಇನ್ನು ಪ್ರಸಾದ ವ್ಯವಸ್ಥೆಯನ್ನು ಶ್ರೀ ರಾಘವೇಂದ್ರರವರು ಅವತ್ತು ನೆರವೇರಿಸಿಕೊಟ್ಟಿದ್ದಾರೆ. ಪ್ರಾರ್ಥನೆಯನ್ನ ಶ್ರೀದಿಯರು ಮತ್ತೆ ಎಲ್ಲ ಕಾರ್ಯಕ್ರಮಗಳು ವಾಚನದಲ್ಲಿ ಗಮಕ ಗ್ರಾಮದ ಅಚ್ಚುಕಟ್ಟಾಗಿ ನಡೆದದ್ದು ನಮಗೆ ಸ್ಫೂರ್ತಿಯನ್ನು ತುಂಬಿತು. ಮೂರನೇ ದಿನ 20/7/2026 ಸೋಮವಾರ. ಕಾವ್ಯ ಭಾಗ ವಿನಯ ವಿಧೇಯತೆಗೆ ಕರಗಿದ ಭೀಷ್ಮ ದ್ರೋಣರು. ವಾಚನದಲ್ಲಿ ಶ್ರೀಮತಿ ಮೀನಾಕ್ಷಿ ಭಟ್ ಚಿತ್ರದುರ್ಗ. ವ್ಯಾಖ್ಯಾನದಲ್ಲಿ ನಮ್ಮ ತುಮಕೂರಿನವರೇ ಆದಂತಹ ತ್ರಿಭಾಷಾ ವಿದ್ವಾಂಸರಾದಂತಹ ಕನ್ನಡ, ತೆಲುಗು, ಆಂಗ್ಲ ಭಾಷೆಯಲ್ಲಿ ಪರಿಣಿತರಾಗಿರ್ತಕ್ಕಂಥ ಡಾಕ್ಟರ್ ಪಾವಗಡ ರೇಣುಕಾ ಪ್ರಸಾದ್ PR ರವರು ನಡೆಸಿಕೊಟ್ಟರು. ಮುಖ್ಯ ಅತಿಥಿಗಳಾಗಿ ಶ್ರೀಮತಿ SG ಮೀನಾಕ್ಷಿ ಮತ್ತು ಶ್ರೀ ರಾಮಮೂರ್ತಿಯವರು ಉಪ್ಪಾರಳ್ಳಿಯವರು ನೆರವೇರಿಸಿಕೊಟ್ಟರು. ವಾಚನಕ್ಕೆ ತಕ್ಕಂತೆ ವಿದ್ವತ್ಪೂರ್ಣವಾದ ವ್ಯಾಖ್ಯಾನ ನೀಡಿದ್ದು ನಮಗೆಲ್ಲರಿಗೂ ಸಂತೋಷವನ್ನು ತಂದಿತು. ಪ್ರಾರ್ಥನೆ ಕುಮಾರಿ ಸಿಂಧುಶ್ರೀ. ಶ್ರೀ ರಾಮಕೃಷ್ಣ ಭಟ್ರವರು ಇಡೀ ಕಾರ್ಯಕ್ರಮವನ್ನು ನಿರ್ವಹಣೆ ಮಾಡಿದರು. ಎಂದಿನಂತೆ ಗಮಕ ಪ್ರಥಮ ಪರೀಕ್ಷೆಯ ಅಂಕಪಟ್ಟಿ ಪ್ರಮಾಣ ಪತ್ರವನ್ನು ವಿತರಣೆ ಮಾಡಲಾಯಿತು. ವಿಶೇಷ ಎಂದರೆ ಶ್ರೀಮತಿ ಶ್ರೀದೇವಿ ಅನಂತರಾಮು ಮತ್ತು ಕುಸುಮ ಅನಂತರಾಮಯ್ಯನವರು ಈ ಒಂದು ಕಾರ್ಯಕ್ರಮದ ವ್ಯವಸ್ಥೆಯನ್ನು ಮಾಡಿಕೊಟ್ಟದ್ದು ವಿಶೇಷವಾಗಿತ್ತು. ಅವತ್ತು ವಿಶೇಷ, ಇನ್ನೂ ವಿಶೇಷ ಅಂದ್ರೆ ಆನ್ಲೈನ್ ಗಮಕದ ಮೂಲಕ ಬೆಂಗಳೂರಿನಲ್ಲಿ ಕುಳಿತು 82 ವರ್ಷದ ಪುಟ್ಟ ಬಾಲಕಿ ಪ್ರಥಮ ಅತ್ಯುತ್ತಮ ಶ್ರೇಣಿಯಲ್ಲಿ ಉತ್ತೀರ್ಣರಾದ ಪ್ರಶಸ್ತಿಯನ್ನು ಸ್ವೀಕರಿಸಿದ್ದು ನಮಗೆಲ್ಲರಿಗೂ ಸ್ಥೈರ್ಯವನ್ನು 82 ವರ್ಷದ ಪುಟ್ಟ ಬಾಲಕಿ. ಅವತ್ತಿನ ಪ್ರಸಾದ ಪ್ರಾಯೋಜಕರು ಶ್ರೀ ಆರ್ ಸತೀಶ್ ಅವರು. ನಾಲ್ಕನೇ ದಿನ 21/7/2026 ಕಾವ್ಯ ಭಾಗ ರಣರಂಗದಲ್ಲಿ ಅರ್ಜುನನ ಪರಿತಾಪ. ವಾಚನದಲ್ಲಿ ಕುಮಾರಿ ಶ್ರುತಿ ಮಂಜುನಾಥ್, ಈಗ ನಿರೂಪಣೆ ಮಾಡ್ತಾ ಇರ್ತಕ್ಕಂಥ ಮಂಜುನಾಥ್ ರವರ ಸುಪುತ್ರಿ. ಅವರು ಅತ್ಯಂತ ಸುಶ್ರಾವ್ಯವಾಗಿ ಎಲ್ಲ ರಾಗಗಳನ್ನು ಅಳವಡಿಸಿ ವಾಚನವನ್ನು ಮಾಡಿದರು. ವ್ಯಾಖ್ಯಾನಕ್ಕೆ ನಮ್ಮ ಬೆಂಗಳೂರಿನ ಗಮಕಕಲಾ ಪರಿಷತ್ತಿನ ಬೆಂಗಳೂರಿನ ಉಪಾಧ್ಯಕ್ಷರಾಗಿರ್ತಕ್ಕಂಥ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶ್ರೀ ದಕ್ಷಿಣಾಮೂರ್ತಿಯವರು ನಡೆಸಿಕೊಟ್ಟದ್ದು ಹೊಸ ಚಿಗುರು ಹಳೆ ಬೇರು ಎಂಬಂತೆ ತುಂಬಾ ಸುಶ್ರಾವ್ಯವಾಗಿತ್ತು. ಮುಖ್ಯ ಅತಿಥಿಗಳಾಗಿ ಶಂಕರ್ ಕಡಬ ಅವರು ಭಾಗವಹಿಸಿದ್ರು. ಗಮಕ ಪ್ರೌಢ ಪರೀಕ್ಷೆ ಅಂಕಪಟ್ಟಿಗಳೆಲ್ಲವನ್ನು ವಿತರಣೆ ಮಾಡಲಾಯಿತು. ಸೀತಾಲಕ್ಷ್ಮಿ ಶರ್ಮಾ ಮತ್ತು ಮಂಜುಳಾ ರವಿಶಂಕರ್ ಅವರು ಆ ವ್ಯವಸ್ಥೆಯನ್ನು ಮಾಡಿಕೊಟ್ಟರು. ಪ್ರಸಾದ ಪ್ರಾಯೋಜಕರಾಗಿ KT ನಾಗರಾಜು ಅವರು, ನಿವೃತ್ತ ಬ್ಯಾಂಕ್ ಮ್ಯಾನೇಜರ್ ಅವರು ನಡೆಸಿಕೊಟ್ಟರು. ಐದನೇ ದಿನ 22/7/26 ಕಾವ್ಯ ಭಾಗ ಅರ್ಜುನನಿಗೆ ವಿಶ್ವರೂಪ ದರ್ಶನ. ವಾಚನದಲ್ಲಿ ಶ್ರೀಮತಿ ಸುಮಿತ್ರಾ ವಿಶ್ವನಾಥ್ ಚನ್ನರಾಯಪಟ್ಟಣ. ವ್ಯಾಖ್ಯಾನದಲ್ಲಿ ನಮ್ಮ ಕರ್ನಾಟಕ ಕಲಾಶ್ರೀ ಗಸಿ ಶ್ರೀನಿವಾಸ ಮೂರ್ತಿಯವರು ಇಲ್ಲೇ ಕುಳಿತಿದ್ದಾರೆ. ಅವರು ಇಡೀ ಕನ್ನಡದ ಕಾವ್ಯ ಭಾಗವನ್ನ ಶ್ರೀಕೃಷ್ಣ ಚರಿತಾಮೃತದ ರೀತಿಯಲ್ಲಿ ನಮಗೆ ಕೃಷ್ಣನೇ ಸಾಕ್ಷಾತ್ ಬಂದನೋ ಎಂಬಂತೆ ವಿಶ್ವರೂಪ ದರ್ಶನವನ್ನ ವಾಚನ ಮತ್ತು ವ್ಯಾಖ್ಯಾನದಲ್ಲಿ ನಮಗೆ ತುಂಬಾ ತೃಪ್ತಿ ನೀಡುವಂತಹ ವಾಚನವೂ ಇತ್ತು, ವ್ಯಾಖ್ಯಾನವೂ ಇತ್ತು. ಅವರಿಗೆ ತುಂಬಾ ಸೊಗಸಾದ ವ್ಯಾಖ್ಯಾನವಾಗಿ ವಾಚನವಾಗಿ ಬಂದಿತು. ಶ್ರೀಕೃಷ್ಣನ ಬಗ್ಗೆ ಎಲ್ಲರೂ ಕೂಡ ಮನದುಂಬಿ ಸಂತೋಷವನ್ನು ಪಟ್ಟರು. ನಿರೂಪಣೆಯನ್ನ ಮಂಜುಳಾ ರವಿಶಂಕರ್ ಅವರು ತುಂಬಾ ಸೊಗಸಾಗಿ ನೆರವೇರಿಸಿದರು. ಪ್ರಾರ್ಥನೆಯನ್ನ ನೂತನ ವಿದ್ಯಾರ್ಥಿ ಅಕ್ಕ ವಿಜಯಲಕ್ಷ್ಮಿಯವರು ನೆರವೇರಿಸಿಕೊಟ್ಟರು. ಇನ್ನು ಆರನೇ ದಿನ 23/7/26
ಕಾವ್ಯ ಭಾಗ ಭೀಷ್ಮ ಗಿರಿದನು ವರ ಸುದರ್ಶನವ. ವಾಚನದಲ್ಲಿ ಶ್ರೀಮತಿ ಸಾವಿತ್ರಿ ಸತ್ಯೇಂದ್ರ, ನಮ್ಮ ತುಮಕೂರಿನವರೇನೆ. ವ್ಯಾಖ್ಯಾನದಲ್ಲಿ ಶ್ರೀಮತಿ ಸೌಮ್ಯಶ್ರೀ ಶ್ರೀಕಂಠ. ಇವ್ರದ್ದು ವಿಶೇಷ ಅಂತಂದ್ರೆ 13-12 ವರ್ಷಗಳ ಹಿಂದೆ ನಮ್ಮ ತುಮಕೂರಿನಲ್ಲಿ ಬಾಲ ಗಮಕಗಳ ಸಮ್ಮೇಳನ ನಡೆದಾಗ ಅದರಲ್ಲಿ ಭಾಗವಹಿಸಿದಂತಹ ಪುಟಾಣಿ, ಅವತ್ತು 12-13 ವರ್ಷದ ಬಾಲಕಿ ಇವತ್ತು ಈ ವೇದಿಕೆಯಲ್ಲಿ ವ್ಯಾಖ್ಯಾನವನ್ನ ಎಲ್ಲರೂ ಮೆಚ್ಚುವಂತಹ ಸ್ಥಿತಿಯಲ್ಲಿ ಕೊಟ್ಟದ್ದು ಎಲ್ಲ ಗಮಕಿಗಳ ಅಭಿನಂದನೆಗೆ ಪಾತ್ರರಾಗಿರ್ತಕ್ಕಂಥವರು ಶ್ರೀಮತಿ ಸೌಮ್ಯಶ್ರೀ ಶ್ರೀಕಂಠರವರು. ಡಾಕ್ಟರ್ ಚಿನ್ಮಯಿ ಅವರು ಅವತ್ತಿನ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಬಟವಾಡಿಯಲ್ಲಿರ್ತಕ್ಕಂಥವರು. ಅವರು ಚಿನ್ಮಯಿ ಬಟವಾಡಿಯಲ್ಲಿ ಬಂದಿದ್ರು. ಅವರು ಒಂದು ವಿಶೇಷವಾದ ಮನವಿಯನ್ನು ಮಾಡಿ ಹೋದರು. ಇವತ್ತು ಗಮಕ ಕಲೆ, ಸಾಹಿತ್ಯ, ಸಂಗೀತ ಕಲಾವಿಹೀನ ಅನ್ನೋ ಒಂದು ಪದ್ಯವನ್ನ ಹೇಳ್ತಾ, ಯಾರಾದ್ರೂ ಗಮಕವನ್ನಾಗಲಿ ಕಲೆಗಳನ್ನಾಗಲಿ ಅಧ್ಯಯನವನ್ನ ಮಾಡಿದ್ರೆ ಯಾರು ಆತ್ಮಹತ್ಯೆ ಮಾಡ್ಕೊಳೋದಿಲ್ಲ ಅಂತಕ್ಕಂಥ ಒಂದು ಗುಟ್ಟನ್ನ ಅವ್ರು ಬಿಟ್ಟಿಟ್ರು. ಇದಕ್ಕೆ ಸಾಕ್ಷಿಯಾಗಿ ಅಮೆರಿಕಾದಲ್ಲಿರ್ತಕ್ಕಂಥ ವಿಜ್ಞಾನಿಗಳು ಇವತ್ತು ಅದನ್ನು ಸಾಬೀತುಪಡಿಸಿದರೆ ಅಂತಕ್ಕಂಥ ವರದಿಯನ್ನು ಕೂಡ ಕೊಟ್ಟರು. ಇನ್ನೊಂದು ಬಹಳ ಸೂಕ್ಷ್ಮ ಅಂತಕ್ಕಂಥ ವಿಷಯವನ್ನು ಕೊಟ್ಟರು. 1947 ಇಸ್ವಿಯಲ್ಲಿ ಭಾರತ ಮತ್ತು ಪಾಕಿಸ್ತಾನದಲ್ಲಿ ಏನು ವಿಭಜನೆ ಆಯ್ತೋ ಅವಾಗ ಒಬ್ಬ ಮುಸಲ್ಮಾನ, ಒಬ್ಬ ದೊಡ್ಡ ಹಿಂದೂಸ್ತಾನಿ ಸಂಗೀತಗಾರ ಒಂದು ಮಾತು ಹೇಳಿದ್ರು, ಅದನ್ನು ಪ್ರಕಟಪಡಿಸಿದವರು. ಅವತ್ತೇನಾದ್ರೆ ಮನೆಗಳಲ್ಲಿ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತವನ್ನ ಕಲಿತಿರ್ತಕ್ಕಂಥ ಒಬ್ಬರಾದ್ರೂ ಇದ್ದಿದ್ರೆ ಭಾರತ ಮತ್ತೆ ಪಾಕಿಸ್ತಾನ ವಿಭಜನೆ ಆಗ್ತಾ ಇಲ್ಲ. ಅಂತಹ ಮನಸ್ಥಿತಿ ನಮ್ಮ ಸಂಗೀತಕ್ಕಿದೆ, ಪರಂಪರೆಗಿದೆ ಅಂತಕ್ಕಂಥ ಮಾತನ್ನ ಅವರು ನಡೆಸಿಕೊಟ್ರು. ಮತ್ತೆ ಅವತ್ತು ಅಚ್ಯುತ ಅವಧಾನಿಯವರು ಕಟ್ಟಡದ ನಿಧಿಗೆ 20,000 ರೂಪಾಯಿಗಳ ದೇಣಿಗೆಯನ್ನು ಕೊಡುವುದಾಗಿ ಘೋಷಣೆ ಮಾಡಿದರು. ಕೈಗಳಿಗೆ ದಾನವೇ ಶ್ರೇಷ್ಠ ಎನ್ನುವುದು ಅವರ ಉದ್ದೇಶವಾಗಿತ್ತು. ಇನ್ನು 7ನೇ ದಿನ ಕಾವ್ಯ ಭಾಗ ರಣಭಯಂಕರನ ಬೇಡಿದ ಮುರಾರಿ ಧರ್ಮಜರು, 24/7/26. ವಾಚನವನ್ನ ನಮ್ಮ ತುಮಕೂರಿನವರಾಗಿರ್ತಕ್ಕಂಥ ಬಹುಕಲಾ ವಿದ್ವಾಂಸರಾದಂತಹ ಡಾಕ್ಟರ್ ಎನ್ ಸಂಧ್ಯಾ ದೀಪಕ್ ಅವರು ನಡೆಸಿಕೊಟ್ಟರು. ವ್ಯಾಖ್ಯಾನವನ್ನ ಶ್ರೀ ಅನೀಶ್ ನಾಗೇಶ್ ಕಡಬ, ನಮ್ಮ ತುಮಕೂರು ಜಿಲ್ಲೆಯವರೇನೆ. ಅವರು ಯುವ ಗಮಕಿಯಾಗಿ ಎಲ್ಲರ ಮನಸ್ಸನ್ನು ಗೆದ್ದರು. ಅತಿಥಿಗಳಾಗಿ ಶ್ರೀ ರವಿಶಂಕರ್ ಶರ್ಮಾ BK, ವೇದಿಕ್ ಇನ್ಫೋಟೆಕ್ ಬೆಂಗಳೂರು, ಗಮಕ ಪ್ರಥಮ ಪರೀಕ್ಷೆಯ ಅಂಕಪಟ್ಟಿ ಪ್ರಮಾಣ ಪತ್ರ ವಿತರಣೆಯನ್ನು ಮಾಡಿದರು. ಮತ್ತೆ ಕುಮಾರ ಪಾಠಶಾಲೆಯವರು ಪ್ರಸಾದ ಪ್ರಾಯೋಜಕರಾಗಿ ಶ್ರೀ ಶ್ರೀಧರ್ ಅಡುಗೆ ಕಾಂಟ್ರಾಕ್ಟರ್ ನಡೆಸಿಕೊಟ್ರು. ಮತ್ತೆ ದತ್ತಿ ಸ್ಮರಣೆಯನ್ನ ಶ್ರೀ ರವಿಶಂಕರ್ ಅವರು ಮಾತನಾಡುತ್ತಾ ಶ್ರವ್ಯಂ ಕಾವ್ಯಂ ಎನ್ನುವುದಾಗಿ ಘೋಷಣೆ ಮಾಡ್ತಾ ಅವರ ತಂದೆಯವರನ್ನು ಕೂಡ ಇಲ್ಲಿ BL ಕೃಷ್ಣ ಶರ್ಮಾರವರನ್ನು ಕೂಡ ನೆನೆಸಿಕೊಂಡದ್ದು ವಿಶೇಷವಾಗಿತ್ತು. ಇನ್ನು 8ನೇ ದಿನ ನಿನ್ನೆ 25/7/26 ಕಾವ್ಯ ಭಾಗ ಭೀಮಾರ್ಜುನ ಕಾಳಗ. ವಾಚನ ಶ್ರೀಮತಿ ಮಂಜುಳಾ ಸುಬ್ರಹ್ಮಣ್ಯ ಭಟ್, ಮಂಗಳೂರು. ವ್ಯಾಖ್ಯಾನದಲ್ಲಿ ನಮ್ಮ ತುಮಕೂರಿನ ಇರ್ತಕ್ಕಂಥ ಯುವ ಗಮಕಿ ಶ್ರೀ ಗುರುಪ್ರಸಾದ್ ದೇಸಾಯಿ ಅವರು ಎಂಜಿನಿಯರ್ ಆಗಿ ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಯುವ ಗಮಕಿಯಾಗಿ ಈಗಾಗಲೇ ಎಲ್ಲರ ಮನಸ್ಸನ್ನು ಗೆದ್ದಿರ್ತಕ್ಕಂಥ ಗುರುಪ್ರಸಾದ್ ದೇವರ ವ್ಯಾಖ್ಯಾನ ತುಂಬಾ ಸೊಗಸಾಗಿತ್ತು. ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ ಶ್ರೀ MG ಚಂದ್ರಕಾಂತ್, ನಿವೃತ್ತ ಡೀನ್, ಗಾಂಧಿ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು. ಇವ್ರದ್ದು ವಿಶೇಷ ಏನಪ್ಪಾ ಅಂತಂದ್ರೆ ಕಳೆದ ಸುಮಾರು ವರ್ಷಗಳಿಂದಲೂ ಕೂಡ ಗಮಕದ ಅಭಿಮಾನಿಯಾಗಿದ್ದು ಗಮಕದ ತರಗತಿಗಳನ್ನು ತೆಗೆದುಕೊಂಡು ಉತ್ತಮೋತ್ತಮ ಶ್ರೇಣಿಯಲ್ಲಿ ನಿನ್ನೆ ಪ್ರಶಸ್ತಿಯನ್ನು ಕೂಡ ಪಡೆದವರು. ಮುಖ್ಯ ಅತಿಥಿಗಳಾಗಿಯೂ ಕುಂತಿದ್ರು. ಪ್ರಶಸ್ತಿಯನ್ನು ಕೂಡ ಪಡೆದದ್ದು ನಮಗೆ ಒಂದು ವಿಶೇಷ ಧನ್ಯತೆಯನ್ನ ತಂದುಕೊಡ್ತು. ತುಮಕೂರಿಗೆ ಹಲವು ರ್ಯಾಂಕ್ಗಳು ನಮ್ಮ ಈ ಅನಂತರಾಮಯ್ಯನವರು, ಶ್ರೀದೇವಿ ಅನಂತರಾಮ, ಸಾವಿತ್ರಿ ಸತ್ಯೇಂದ್ರ ಅವರ ಗುಂಪು ನಡೆಸಿಕೊಟ್ಟಿದ್ದಕ್ಕೆ ಸ್ಮರಣೆ ಮಾಡಿಕೊಳ್ತಾರೆ. ಅವತ್ತಿನ ಪ್ರಾಯೋಜಕರಾಗಿ ಶ್ರೀ K ಹಿರಿಯಣ್ಣನವರು ನಡೆಸಿಕೊಟ್ಟರು. ಇನ್ನು ಇವತ್ತಿನ ದಿವಸ ಸಮಾರಂಭ ಈಗಾಗಲೇ ಮನವರಿಕೆಯಾಗಿದೆ. ಇನ್ನು ಹೆಚ್ಚಿಗೆ ವಿಸ್ತರಿಸೋದಕ್ಕೆ ಹೋಗೋದಿಲ್ಲ. ನನಗೆ ಸಮಯವನ್ನು ಕೊಟ್ಟದ್ದನ್ನು ತುಂಬಾ ವೇಗವಾಗಿ ಹೇಳಿ ಮುಗಿಸಬೇಕು ಅಂತ ಹೇಳಿದ್ರಿಂದ ನಾನು ಚುಟುಕಾಗಿ ಮಾತ್ರ ಹೇಳಿದ್ದೇನೆ. ಇಷ್ಟು ಕಾರ್ಯಕ್ರಮ ನಡೆಸೋದಕ್ಕೆ ಈ ಸನ್ನಿಧಿಯ ಎಲ್ಲ ಕಾರ್ಯ ಬಂಧುಗಳಿಗೂ ಅರ್ಚಕರಾದಿಯಾಗಿ ಎಲ್ಲರಿಗೂ ಕೂಡ ಶಿಸ್ತುಬದ್ಧವಾಗಿ ಸಮಯಕ್ಕೆ ತಕ್ಕಂತೆ ಆರಂಭವಾಗಿ ಸಮಯಕ್ಕೆ ತಕ್ಕಂತೆ ಮುಗಿದಿರ್ತಕ್ಕಂಥ ನಮ್ಮ ಗಮಕಲಾ ಪರಿಷತ್ತಿನ ಎಲ್ಲರನ್ನ ಮನದಲ್ಲಿ ಸ್ಮರಣೆ ಮಾಡಿಕೊಳ್ಳುತ್ತಾ ಒಂದೇ ಒಂದು ಮಾತು ನಮ್ಮ ಗಮಕ ಗುರುಗಳು ತುಮಕೂರು ಸುನಂದಾರ್ ಅವರಿಗೆ ನಾನು ಹೋದ ವರ್ಷವೂ ಕೂಡ ಹೇಳಿದ್ದೆ. ಒಂದು ನಮ್ಮ ಗುರುಗಳಿದ್ದಂಥ ವಿಶೇಷವಾದಂತಹ ಕಾಳಜಿ ಹೇಗಿತ್ತು ಅಂದ್ರೆ ಅವರು ಗುರು ಪರಂಪರೆಯನ್ನ ಆಜೀವ ಪರ್ಯಂತ ನಡೆಸಿಕೊಂಡು ಬಂದವರು. ಅವರ ಗುರುಗಳಾಗಿದ್ದಂತಹ ಎಲ್ಲ ಸಿದ್ಧಗಂಗ ದೇವರನ್ನ ಪ್ರತಿನಿತ್ಯ ಸ್ಮರಣೆ ಮಾಡಿ ನಮಗೆ ಮನೆಗೆ ಕರೆಸಿಕೊಂಡು ಊಟವನ್ನು ಕೊಟ್ಟು, ಕೈ ತುತ್ತಿನ ಊಟ ಕೊಟ್ಟು, ಕಾಫಿ ಕೊಟ್ಟು, ಟಿಫನ್ ಕೊಟ್ಟು ನಮಗೆ ಆನಂತರ ಪಾಠವನ್ನ ಮಾಡಿ ನಮಗೆ ವಾಚನ ವ್ಯಾಖ್ಯಾನಕ್ಕೆ ಅಣು ಮಾಡ್ತಾ ಇದ್ರು. ಅವಾಗ ಒಂದು ಸುಭಾಷಿತ ಬಗ್ಗೆ ನೆನಪು ಬಂತು ನನಗೆ. ಗುರವೋ ಬಹವಃ ಸಂತಿ ಶಿಷ್ಯ ವಿತ್ತಾಪಹಾರಕಾಹ, ಗುರವೋ ವಿರಲಾಹ ಸಂತಿ ಶಿಷ್ಯ ಚಿತ್ತಾಪಹಾರಕಾಹ. ನೋಡಿ, ಇಲ್ಲಿ ಚಿತ್ತ ಮತ್ತು ವಿತ್ತ ಇವೆರಡೇ ಪದ ವ್ಯತ್ಯಾಸ. ಬಹಳ ಜನ ಗುರುಗಳಿದ್ದಾರೆ ಇವತ್ತು, ಶಿಷ್ಯರ ಹಣವನ್ನ ಕರೀತಾರೆ. ಆದರೆ ನಮ್ಮ ತುಮಕೂರು ಸುನಂದಾರ್ ಅವರು ಶಿಷ್ಯರ ಮನಸ್ಸನ್ನ ಗೆದ್ದುವ ಮೂಲಕ ನಮ್ಮ ಎಲ್ಲರಿಗೂ ಕೂಡ ಅವರು ಪ್ರೇರಣೆಯಾಗಿದ್ದಾರೆ. ಅಂತಹ
ಅವರ ಗುರುಗಳಾದಂತಹ ಎಲ್ ಸಿದ್ಧಗಂಗಾ ದೇವರ ವೇದಿಕೆಯಲ್ಲಿ ಈ ಕಾರ್ಯಕ್ರಮ ನಡೆಸಿಕೊಡೋದಕ್ಕೆ ಎಲ್ಲರ ಅನುಮತಿಯನ್ನು ಕೋರಿಕೊಳ್ಳುತ್ತಾ ಇವತ್ತು ಇನ್ನೊಂದು ವಿಶೇಷ ಅಂತಂದ್ರೆ ಮುಂದಿನ ತಿಂಗಳು 11ನೇ ತಾರೀಕು ಇದೇ ನಮ್ಮ ವಾಸವಿ ದೇವಸ್ಥಾನದ ಸುಜ್ಞಾನ ವೇದಿಕೆಯಲ್ಲಿ ಪ್ರತಿ ಮಂಗಳವಾರ ನಡೀತಾ ಇರ್ತಕ್ಕಂಥ ಜ್ಞಾನಬುದ್ಧಿ ಸತ್ಸಂಗ ಕೇಂದ್ರದ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಮುರಳಿ ಕೃಷ್ಣಪ್ಪರವರು ಇವತ್ತು ಬಂದಿದ್ದಾರೆ. ನಮಗೆ ಬಹಳ ಸಂತೋಷ. ಮುಂದಿನ 11ನೇ ತಾರೀಕು ಮಂಗಳವಾರ ಒಂದು ವಿಶೇಷ ಕಾರ್ಯಕ್ರಮನ ಯೋಜನೆ ಮಾಡಿದ್ದಾರೆ ಸರ್. ಅದೊಂದು ವಿಶೇಷ ಅಂದ್ರೆ ಮಧ್ಯಾಹ್ನ 3 ಗಂಟೆಗೆ ಆರಂಭವಾಗ್ತಕ್ಕಂಥ ಗಮಕ 10 ಜನ ವ್ಯಾಖ್ಯಾನಕಾರರು 10 ಜನ ವಾಚನಕಾರರು ಕನ್ನಡ ಕವಿ ಕಾವ್ಯ ಪರಂಪರೆಯನ್ನ ನಮ್ಮ ಮುಂದೆ ತುಮಕೂರಿನ ಇತಿಹಾಸದಲ್ಲಿ ಬಹುಶಃ ಕರ್ನಾಟಕ ಇತಿಹಾಸದಲ್ಲಿ ಒಂದು ದಾಖಲೆ ಆಗ್ತಕ್ಕಂಥ ಕಾರ್ಯಕ್ರಮವನ್ನು ನಾವು ನೀಡ್ತಾ ಇದ್ದೀವಿ. ಇದಕ್ಕೆ ತಮ್ಮೆಲ್ಲರ ಸಹಕಾರವನ್ನು ಕೋರುತ್ತಾ ಮುರಳಿ ಕೃಷ್ಣಪ್ಪನವರು ಕೂಡ ಸ್ವಾಗತವನ್ನು ಕೋರುತ್ತಾ ನಾನು 2 ನುಡಿಗಳನ್ನ ಅಮ್ಮನವರ ಮಡಿಲಿಗೆ ವೇದಿಕೆಯ ಗಣ್ಯರ ಹತ್ತರ ಮುಟ್ಟಿಸ್ತಾ ಇದ್ದೀನಿ. ಸರ್ವರಿಗೂ ಶರಣಾರ್ಥಿ ನಮಸ್ಕಾರ. ಧನ್ಯವಾದಗಳು. ಕಳೆದ 9 ದಿವಸದ ಒಂದು ಪಯಣವನ್ನ ಬಹಳ ಚಿತ್ರಿತವಾಗಿ ನಮ್ಮ ಮುಂದೆ ತಂದಿಟ್ಟಿದ್ದಾರೆ. ಈಗ ಮುಂದಿನ ಕಾರ್ಯಕ್ರಮ ಶ್ರೀ ವಾಗ್ದೇವಿ ಗಮಕ ಪಾಠಶಾಲಾ ಶ್ರೀ ಲಕ್ಷ್ಮೀ ಜಯಪ್ರಕಾಶ್ ಅವರು ನಡೆಸುತ್ತಿರುವಂಥ ಶಾಲೆಯ ವಿದ್ಯಾರ್ಥಿಗಳಿಗೆ ಅಂಕಪಟ್ಟಿ ಹಾಗೂ ಪ್ರಮಾಣ ಪತ್ರ ವಿತರಣೆ. ಶ್ರೀಮತಿ ಲಕ್ಷ್ಮೀ ಜಯಪ್ರಕಾಶ್ ಅವರನ್ನ ಈ ಕಾರ್ಯಕ್ರಮ ನಡೆಸಿಕೊಳ್ಬೇಕು ಅಂತೇಳಿ ಕೇಳ್ಕೊಳ್ತಾರೆ. ಎಲ್ಲರಿಗೂ ನಮಸ್ಕಾರಗಳು. ನಮ್ಮ ವಾಗ್ದೇವಿ ಗಮಕ ಪಾಠಶಾಲೆಯಿಂದ 4 ಜನ ವಿದ್ಯಾರ್ಥಿನಿಯರು ಪರೀಕ್ಷೆ ತೆಗೆದುಕೊಂಡಿದ್ದರು. ಅದರಲ್ಲಿ ಅಂಕಪಟ್ಟಿಗಳನ್ನ ವಿತರಿಸ್ತಾ ಇದ್ದೀವಿ. ದಯವಿಟ್ಟು ಬಾಬು ಹಿರಣ್ಣಯ್ಯ ಅವರು ಕೊಡಬೇಕು ಅತಿಥಿಗಳು ಕೇಳ್ಕೊಳ್ಬೇಕು. ಸುಮಾ TJ ರಾಜ್ಯಕ್ಕೆ ಮೊದಲನೇ ರ್ಯಾಂಕ್ ಬಂದಿರ್ತಾರೆ. ಸೈಡಿ ಬರಕ್ಕೆ ಹೇಳಿ. ಶಾಂತಾ GN ಪ್ರಥಮೋತ್ತಮ ದರ್ಜೆಯಲ್ಲಿ ಪಾಸಾಗಿದ್ದಾರೆ. ಇನ್ನು 2 ಪ್ರಶಸ್ತಿ ಪತ್ರಗಳನ್ನು ಜ್ಯೋತಿ ಗಣೇಶ್ ಅವರು ಕೊಡಬೇಕು ಅಂತ. ತ್ರಿಷಾ P ಪ್ರಥಮ ದರ್ಜೆಯಲ್ಲಿ ತೇರ್ಗಡೆಯಾಗಿದ್ದಾರೆ. ಅವರ ಬದಲು ಗೀತಾ ಇಸ್ಕೋಬೇಕು. ಗೀತಾ ತಗೊಂಡು ಮುಂದಿನ ವಿದ್ಯಾರ್ಥಿ ತಾರಾ D ಅವರು ದ್ವಿತೀಯ ದರ್ಜೆಯಲ್ಲಿ ತೇರ್ಗಡೆಯಾಗಿದ್ದಾರೆ. ಇವರ ಬದಲು ಪ್ರೇಮ ತಗೊಳ್ಬೇಕು. ನನ್ನ ಜೊತೆಯಲ್ಲಿ ಲಿಖಿತ ವಿಭಾಗದಲ್ಲಿ ಕುಸುಮ ಅನಂತರಾಯನ ರಾಮಯ್ಯನವರು ಪಾಠ ಮಾಡಿರುತ್ತಾರೆ. ಅವರಿಗೂ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು. ನಮಸ್ಕಾರಗಳು. ಬಂಧುಗಳೇ, ಈಗಷ್ಟೇ ಪ್ರಶಸ್ತಿಯನ್ನು ಸ್ವೀಕರಿಸಿದ ಶ್ರೀಮತಿ ಸುಮಾ ಜಯಸಿಂಹ ಅವರು ಫಸ್ಟ್ ರ್ಯಾಂಕ್ ಪಡೆದಿರೋದ್ರಿಂದ ಗಮಕ ಕಲಾ ಪರಿಷತ್ ವತಿಯಿಂದ ಅವರಿಗೆ ಒಂದು ಪ್ರೋತ್ಸಾಹಕ ಬಹುಮಾನ ಸಿಕ್ಕಿರುತ್ತೆ. ಅದನ್ನ ಹಿರೇಣ್ ಅವರು ಕೊಡಬೇಕು ಅಂತೇಳಿ ನಾನು ಕೇಳ್ಕೊಳ್ತೇನೆ. ಮತ್ತೆ ಇವತ್ತಿನ ಕಾರ್ಯಕ್ರಮದ ವಾಚನ ಕೂಡ ಅವರೇ ಮಾಡಲಿದ್ದಾರೆ. ಬನ್ನಿ ಮೇಡಮ್. ಪ್ರಮಾಣ ಪತ್ರ ಹಾಗೂ ಅಂಕಪಟ್ಟಿ ಸ್ವೀಕರಿಸಿದ ಎಲ್ಲ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳು. ನಿಮ್ಮೆಲ್ಲರ ಸಾಧನೆ ಮತ್ತಷ್ಟು ಎತ್ತರಕ್ಕೇರಲಿ ಅಂತ ತಾಯಿ ಜಗನ್ಮಾತೆಯನ್ನು ಪ್ರಾರ್ಥಿಸುತ್ತಾ ಈಗ ಮುಂದಿನ ಕಾರ್ಯಕ್ರಮ ಸಂಸ್ಕಾರ ಭಾರತಿ ಧ್ಯೇಯ ಗೀತೆ ನಡೆಸಿಕೊಡ್ಬೇಕು ಅಂತ ಹೇಳಿ ನಮ್ಮ ಸಂಸ್ಕಾರ ಭಾರತಿ ಕಲಾವಿದರನ್ನ ನಾನು ಕೇಳ್ಕೊಳ್ತೇನೆ.